ಹಾಯ್ ಎಲ್ಲಾ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ ಅಗ್ನಿ ಪರೀಕ್ಷೆ ಶೋ ನಾನು ನೋಡಿದೆ ಇವತ್ತು ನಾನು. ಆಯ್ತಾ, ನೋಡಿದ ತಕ್ಷಣನೇ ಎಪಿಸೋಡ್ ರಿವ್ಯೂ ಮಾಡಕ್ಕೆ ನಂಗೆ ಇಷ್ಟನೂ ಬರ್ಲಿಲ್ಲ ಆ ಎಪಿಸೋಡ್ನ. ಓಕೆ, ಏನಪ್ಪ ಇದು ಎಪಿಸೋಡ್ ಸೂಪರ್ ಆಗಿದೆ, ಬಟ್ ನನಗೆ ಗಾಬರಿ ಆಗಿದ್ದ ವಿಷಯ ಏನ್ ಗೊತ್ತಾ? ನಿಜವಾಗ್ಲೂ ನೀವು ಯಾರ್ಯಾರೆಲ್ಲ ಜಿ ಹಾಟ್ ಸ್ಟಾರ್ ಅಲ್ಲಿ ಹೋಗಿಬೇಕಾದ್ರೆ ಮಂಡೇ ಎಪಿಸೋಡ್ ನ ನೋಡಿ ನೀವೇ ಶಾಕ್ ಆಗ್ತೀರಾ. ಒಂದ್ವೇಳೆ ನಿಜವಾಗ್ಲೂ ನನಗೆ ಶಾಕ್ ಆಯ್ತು, ತುಂಬಾ ಶಾಕ್ ಆಯ್ತು ನಿಜವಾಗ್ಲೂ. ನೋಡಿ, ಇವಾಗ 3:45 ಟೈಮು ಆಯ್ತಾ, ಇವತ್ತು ಮಂಡೇ 3:45. ಜಸ್ಟ್ ಈಗ ನೋಡಿ ಮಂಡೇ ಎಪಿಸೋಡ್ ಅನ್ನ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಎಲ್ಲಾ ಕಡೆ ಸರ್ಚ್ ಮಾಡಿದೆ. ಅದೇ ರೀತಿ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಏನು ಒಂದು ವೋಟಿಂಗ್ ಅನ್ನು ಅಪೀಲ್ ಮಾಡೋ ಅಂತ ಕಂಟೆಸ್ಟೆಂಟ್ಗಳು ಎಲ್ಲರ ಲಿಸ್ಟನ್ನು ತೆಗೆದೆ, ಯಾರ್ಯಾರೆಲ್ಲ ವೋಟ್ ಅಪೀಲ್ ಮಾಡಿದ್ದಾರೆ ಅಂತ ಹೇಳಿ ಎಲ್ಲಾರು ಅಪೀಲ್ ಮಾಡಿದ್ದಾರೆ. ಎಲ್ಲಾರು ವಿಡಿಯೋನೂ ಇದೆ, ಅಲ್ಲಿ ಕುಮಾರಿ ಅವ್ರ ವಿಡಿಯೋ ಇಲ್ಲ. ಶಾಕ್ ನನಗೆ. ಓಕೆ, ನಾವೀಗ ಎಪಿಸೋಡ್ ಕೆಳಗಡೆ ವೋಟಿಂಗ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಕುಮಾರಿ ಅವ್ರ ಫೋಟೋ ಇದೆ, ಕುಮಾರಿ ಅವ್ರ ವೋಟ್ ಹೋಗ್ತಾ ಇದೆ. ಬಟ್ ಮಂಡೇ ಎಪಿಸೋಡ್ ಅಲ್ಲಿ ಕುಮಾರಿ ಅವ್ರು ಇಲ್ಲ. ಕುಮಾರಿ ಅವರು ಚಂದನ್ ಅವ್ರ ಟೀಮ್ ಅಲ್ಲಿ ಇದ್ರು, ನಿಮ್ಮೆಲ್ಲರಿಗೂ ಗೊತ್ತು. ನಮ್ಮ ಚಂದನ್ ಶೆಟ್ಟಿ ಅವ್ರ ಟೀಮ್ ಅಲ್ಲಿ ಕುಮಾರಿ ಅವರು ಇದ್ರು, ಯಾಕೆಂದ್ರೆ ನನಗೆ ಗೊತ್ತು. ಆಯ್ತಾ, ಯಾಕೆಂದ್ರೆ ನಾವು ಈ ಎಪಿಸೋಡ್ನ ಚಾಚು ತಪ್ಪನೆ ರಿವ್ಯೂ ಮಾಡೋದ್ರಿಂದ ನಮಗೆ ಗೊತ್ತು. ಚಂದನ್ ಶೆಟ್ಟಿ ಅವ್ರ ಟೀಮ್ ಅಲ್ಲಿ ಕುಮಾರಿ, ನಮ್ಮ ಚರಣ್, ಅದೇ ರೀತಿ ಕಿರಣ್ ಶಾಸ್ತ್ರಿ, ಆಯ್ತಾ. ಬಟ್ ಆಮೇಲೆ ರೋಶಿನಿ, ಕುಮಾರಿ, ಚರಣ್ ಮತ್ತು ಕಿರಣ್ ಶಾಸ್ತ್ರಿ 4 ಜನ ಇದ್ರು ಚಂದನ್ ಟೀಮ್ ಅಲ್ಲಿ. ಬಟ್ ಇವತ್ತು ಚಂದನ್ ಟೀಮು ಗೇಮ್ ಆಡ್ತಾ ಇದೆ. ಚಂದನ್ ಟೀಮ್ ಅಲ್ಲಿ ಇರೋದು 4 ಜನ: ಅನನ್ಯ, ಕಿರಣ್ ಶಾಸ್ತ್ರಿ ಮತ್ತು ಚರಣ್. ಕಿರಣ್ ಶಾಸ್ತ್ರಿ, ಅನನ್ಯ, ಚರಣ್. ಇದು ಒಂಥರ ಶಾಕ್ ಅನಿಸ್ತು ನನಗೆ. ಗೊತ್ತಿಲ್ಲ ನನಗೆ ಯಾಕೆ ಕುಮಾರಿ ಎಪಿಸೋಡ್ ಅಲ್ಲಿ ಇಲ್ಲ. ಇದು ಆಕ್ಚುಲಿ ನಿಮಗೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ನಾನು. ಈ ಎಪಿಸೋಡ್ ಏನ್ ಮಂಡೇ ಬಂತಲ್ಲ ಎಪಿಸೋಡು, ಅದು ಆಯ್ತಾ ಆಲ್ರೆಡಿ ಆಗಿರೋ ಎಪಿಸೋಡ್ನ ನಮ್ಗೆ ತೋರಿಸಿದ್ದಾರೆ. ನಾಳೆ ಅಂದ್ರೆ ಬುಧವಾರ ಬರುವ ಎಪಿಸೋಡ್ ಅಲ್ಲಿ ಆಯ್ತಾ ನಮ್ಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಕುಮಾರಿ ಶೋ ಬಿಟ್ಟು ಹೋದ್ರ, ಅಗ್ನಿ ಪರೀಕ್ಷೆ ಶೋ ಬಿಟ್ಟು ಏನಾದ್ರು ಕುಮಾರಿ ಹೋದ್ರ, ಇಲ್ಲ ಕುಮಾರಿ ಎಲಿಮಿನೇಟ್ ಆದ್ರ, ಅಂದ್ರೆ ಕುಮಾರಿನ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಏನಾದ್ರು ರಿಜೆಕ್ಟ್ ಮಾಡಿದ್ರ, ಅಂದ್ರೆ ಎಲಿಮಿನೇಟ್ ಮಾಡಿ ಕಳ್ಸಿದ್ರ, ಸಮಥಿಂಗ್ ಏನ್ ಆಯ್ತು, ಕುಮಾರಿಗೆ ಏನಾಯ್ತು, ಕುಮಾರಿನ ಎಲಿಮಿನೇಟ್ ಮಾಡೋ ಕಾರಣ ಏನು, ಇದು ಯಾವುದು ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತಂದ್ರೆ ನಾಳೆ ಪ್ರೋಮೋದಲ್ಲಿ ಮರ್ಷನ್ ಶುದ್ಧು ಖಂಡಿತವಾಗ್ಲೂ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯವ್ರು ಆಗ್ತಾರೆ. ಕುಮಾರಿ ಶೋ ಬಿಟ್ಟು ಹೋದ್ರ, ಇಲ್ಲ ಕುಮಾರಿನ ರಿಜೆಕ್ಟ್ ಮಾಡಿ ಎಲಿಮಿನೇಟ್ ಮಾಡಿ ಕಳ್ಸಿದ್ರ, ಯಾಕೆ ಕುಮಾರಿ ಎಪಿಸೋಡ್ ಅಲ್ಲಿ ಇಲ್ಲ ಇವತ್ತು? ಚಂದನ್ ಟೀಮ್ ಅಲ್ಲಿ ಕುಮಾರಿ ಇಲ್ಲ, ಯಾವ ಟೀಮಲ್ಲೂ ಇಲ್ಲ. ಚಂದನ್ ಟೀಮಲ್ಲ, ಯಾವ ಟೀಮಲ್ಲೂ ಇಲ್ಲ. ಇವತ್ತೇನು ಮಂಡೇ ಎಪಿಸೋಡ್ ಅಲ್ಲಿ ಕುಮಾರಿ ಎಲ್ಲೂ ಇಲ್ಲ. ಕುಮಾರಿ ಹೆಸರು ಎಲ್ಲೂ ಕೂಡ ಕೇಳಿ ಬರ್ಲಿಲ್ಲ. ಅಕಸ್ಮಾತ್ ನಾನು ಒಂದ್ಸರಿ ಥಿಂಕ್ ಮಾಡಿದೆ, ಕುಮಾರಿ ಅವರ ವಿಡಿಯೋ ಜಿ ಹಾಟ್ ಸ್ಟಾರ್ ಅಲ್ಲಿ ಏನು ವೋಟಿಂಗ್ ಅಪೀಲ್ ಇದೆಯಲ್ವ, ಎಲ್ಲರೂ ವೋಟ್ ಕೇಳ್ತಾ ಇದಾರಲ್ಲ, ಅದ್ರಲ್ಲಿ ಕೂಡ ಕುಮಾರಿ ಅವ್ರ ವಿಡಿಯೋ ಇಲ್ಲ. ಇದನ್ನ ನನ್ಗೆ ಥಿಂಕ್ ಮಾಡತ್ತಿಗೆ ಒಂದು ಕ್ಷಣ ಏನ್ ಅನಿಸ್ತಾ ಇದೆ ಅಂದ್ರೆ, ಯಾಕಂದ್ರೆ ವೋಟಿಂಗ್ ಅಲ್ಲಿ ಕುಮಾರಿ ಅವ್ರ ಫೋಟೋ ಇದೆ, ಬಟ್ ವೋಟಿಂಗ್ ಅಪೀಲ್ ಮಾಡೋ ವಿಡಿಯೋ ಕುಮಾರಿದಿಲ್ಲ. ಇವತ್ತು ಮಂಡೇ ಎಪಿಸೋಡ್ ಅಲ್ಲಿ ಕುಮಾರಿ ಇಲ್ಲ. ಇಲ್ಲಿ ಏನು ಇದು, ಏನ್ ಕತೆ ಇದು? ಅಟ್ಲೀಸ್ಟ್ ಒಂದು ಕ್ಲಿಯರಿಟಿನಾರ ಕೊಡ್ಬೇಕು ತಾನೆ ಎಪಿಸೋಡ್ ಅಲ್ಲಿ. ಈಗ ಚಂದನ್ ಟೀಮ್ ಅಲ್ಲಿ ಕುಮಾರಿ ಇಲ್ಲ, ಯಾವ ಟೀಮ್ ಅಲ್ಲೂ ಕುಮಾರಿ ಅಂದ್ರೆ ಎಪಿಸೋಡ್ ಅಲ್ಲೇ ಕುಮಾರಿ ಇಲ್ಲ ಅಂದಾಗ ಅಟ್ಲೀಸ್ಟ್ ಜಡ್ಜಸ್ ಆದ್ರೂ ಹೇಳ್ಬೇಕು ತಾನೆ. ಶ್ರುತಿ ಮ್ಯಾಮೋ ಇಲ್ಲ ಸಂಗೀತ ಅವರೋ ಇಲ್ಲ ನಮ್ಮ ಚಂದನ್ ಶೆಟ್ಟಿ ಟೀಮ್ ಅಲ್ಲೇ ಕುಮಾರಿ ಇರೋದ್ರಿಂದ ಚಂದನ್ ಶೆಟ್ಟಿ ಅವರಾದ್ರೂ ಒಂದು ಕ್ಲಾರಿಟಿ ಕೊಡ್ಬೇಕಲ್ವಾ, ಕುಮಾರಿ ಯಾಕಿಲ್ಲ, ಏನು ಎಲಿಮಿನೇಟ್ ಆದ್ರ, ಏನ್ ಕತೆ? ಇದು ನಿಜವಾಗ್ಲೂ ನನಗೆ ಶಾಕ್, ತುಂಬಾ ಶಾಕ್ ಆಗ್ತಾ ಇದೆ ನನಗೆ. ಯಾಕಂದ್ರೆ ಎಲ್ಲರೂ ಇದ್ದಾರೆ ಮಂಡೇ ಎಪಿಸೋಡ್ ಅಲ್ಲಿ, ಆಲ್ಮೋಸ್ಟ್ ಎಲ್ಲರೂ ಇದ್ದಾರೆ, ಬಟ್ ಕುಮಾರಿ ಒಬ್ರಿಲ್ಲ. ಇಲ್ಲ ವಿಡಿಯೋ ಕೂಡ ಇಲ್ಲ. ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಕುಮಾರಿ ಅವರ ವೋಟಿಂಗ್ ಅಪೀಲ್ ವಿಡಿಯೋ ಇಲ್ಲ. ನಂಗೆ ಗೊತ್ತಿಲ್ಲ, ನನಗೆ ಕುಮಾರಿನ ಎಲಿಮಿನೇಟ್ ಮಾಡೋದ್ರ, ಇಲ್ಲ ಕುಮಾರಿ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬೇಡ ಅಂದ್ಕೊಂಡ್ರ, ಇಲ್ಲ ಕುಮಾರಿ ಅವ್ರನ್ನ ರಿಜೆಕ್ಟ್ ಮಾಡಿ ಕಳ್ಸುದ್ರ, ಇಲ್ಲ ಇದು ಏನು ಅಂತ ಗೊತ್ತಾಗ್ತಾ ಇಲ್ಲಪ್ಪ. ಈ ಅಗ್ನಿ ಪರೀಕ್ಷೆ ಒಂದು ದೊಂಬರಾಟ, ಈ ಐ ಡ್ರಾಮಾ ಇದೆಯಲ್ಲ, ದಯವಿಟ್ಟು ನನಗೆ
ತಲೆಕೆಟ್ಟು ಹೋಗ್ಬಿಟ್ಟಿದೆ ಕಣ್ರಿ. 3 ಕಂಟೆಸ್ಟೆಂಟ್ ನ ಸೆಲೆಕ್ಟ್ ಮಾಡಕ್ಕೆ ಈ 3 ಜನ ಜಡ್ಜ್ಗಳು, ಈ ಆಂಕರು, ಇವ್ರದ್ದು ಐ ಡ್ರಾಮಾ, ಈ ಗೇಮ್ಸ್, ಇವ್ರದೆಲ್ಲ ನೋಡಿ ನಮಗೆ ಎಷ್ಟೊತ್ತಿ ಮುಗಿಯುತ್ತಪ್ಪ ನಂಗಾಗಿದೆ. ಇನ್ನೇನೋ ಇನ್ನೊಂದು 5 ದಿನ ಬರುತ್ತಷ್ಟೇ, 4 ದಿನ 5 ದಿನ ಬರುತ್ತಷ್ಟೇ. ತುಂಬಾ ಬೇಜಾರಾಗ್ತಾ ಇದೆ. ನಾನು ನಿಜವಾಗ್ಲೂ ಎಪಿಸೋಡ್ ಅಲ್ಲಿ ಕುಮಾರಿ ಇಲ್ಲ ಅಂದ ತಕ್ಷಣ ನನಗೆ ಕನ್ಫರ್ಮ್ ಆಯ್ತು, ಓ ಕುಮಾರಿ ಏನೋ ಎಲಿಮಿನೇಟ್ ಆಗಿದ್ದಾರೆ. ಅದಾದ್ಮೇಲೆ ನನಗೆ ಇನ್ನೂ ಕನ್ಫರ್ಮ್ ಆಗಿದ್ದು ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಅವ್ರ ವಿಡಿಯೋ ಇಲ್ಲ. ಏನಪ್ಪ ದೇವ್ರೆ, ಇಲ್ಲ ಕೊಡ್ತಿದ್ರೆ ಕುಮಾರಿಗೆ ಒಂದ್ ಚಾನ್ಸ್ ಕೊಟ್ಟಿದ್ರೆ ಆಗಿರೋದಲ್ಲ. ಕುಮಾರಿಗೆ ಅಟ್ಲೀಸ್ಟ್ ಒಂದ್ ಚಾನ್ಸ್ ಕೊಡ್ಬೋದಿತ್ತಲ್ಲ. ಒಂದು ಬಡ ಹೆಣ್ಮಗಳು ಒಂದ್ ಬಿಗ್ ಬಾಸ್ ಕನ್ನಡ ಸೀಸನ್ 13 ಹೋಗಿದ್ರೆ ಖಂಡಿತವಾಗ್ಲೂ ಅವ್ರ ಫ್ಯೂಚರ್ ಏನಾದ್ರು ಒಳ್ಳೇದಾಗಿರೋದಲ್ಲ. ಯಾಕೆ ಕುಮಾರಿನ ತೆಗೆದ್ರು? ಇಲ್ಲಿ ಯಾವುದಕ್ಕೂ ನಮ್ಮ ಹತ್ರ ಉತ್ತರ ಇಲ್ಲ. ನಾಳೆ ಎಪಿಸೋಡಿನ ಪ್ರೋಮೋ ಬಂದ್ರೆ ಮಾತ್ರ ನಮ್ಗೆ ಉತ್ತರ ಸಿಗೋದು. ನಾನು ಇನ್ನೂ ಒಂದು ಕ್ಷಣ ಏನ್ ಯೋಚನೆ ಮಾಡಿದೆ ಗೊತ್ತಾ? ಅಕಸ್ಮಾತ್ ಕುಮಾರಿ ಅವ್ರಿಗೆ ಏನಾದ್ರು ಹೆಲ್ತ್ ಇಶ್ಯೂ ಇದೆಯಾ, ಇಲ್ಲ ಕುಮಾರಿ ಅವರ ಮದರ್ಗೆ ಏನಾದ್ರು ಹೆಲ್ತ್ ಇಶ್ಯೂ ಆಗಿದ್ಯಾ, ಹಾಗಾಗಿ ಕುಮಾರಿ ಅವ್ರ ಎಪಿಸೋಡ್ ಅಲ್ಲಿ ಇಲ್ವಾ ಅಂತ ಈಗ ಒಂದ್ ಕ್ಷಣ ಯೋಚನೆ ಮಾಡಿದೆ. ಅದ್ ನನಗೆ ಪಾಯಿಂಟ್ ಆಗಿದ್ದೇನ್ ಗೊತ್ತಾ? ಆಗೇನಾದ್ರು ಇದ್ರೆ ಸಮಥಿಂಗ್ ಹತ್ರ ಹೆಲ್ತ್ ಇಶ್ಯೂ ಇದ್ರೆ ಅಲ್ಲಿ ಜಡ್ಜಸ್ಗಳೇ ಹೇಳ್ತಾರೆ, ಆಂಕರ್ಗಳೇ ಹೇಳ್ತಾರೆ, ಒಂದು ಎಪಿಸೋಡ್ ಸ್ಟಾರ್ಟ್ ಆಗತ್ತಿಗೆ ಈ ತರ ಕುಮಾರಿ ಅವರಿಗೆ ಹೆಲ್ತ್ ಇಶ್ಯೂ ಆಗಿದೆ, ಹಾಗಾಗಿ ಅವ್ರಿಗೆ ಇವತ್ತಿನ ಎಪಿಸೋಡ್ ಬಂದಿಲ್ಲ, ಇಲ್ಲ ಅವ್ರ ತಾಯಿಗೆ ಏನೋ ಹೆಲ್ತ್ ಇಶ್ಯೂ ಆಗಿದೆ ಹಾಗಾಗಿ ಅವ್ರಿಗೆ ಬಂದಿಲ್ಲ. ಈಗ ಏನಾದ್ರೂ ಒಂದು ಕ್ಲಿಯರಿಟಿನ ಕೊಡುತ್ತೆ. ಪ್ರತಿ ಎಪಿಸೋಡ್ ಅಲ್ಲೂ ಯಾವುದೇ ಒಂದು ಶೋಗಳಲ್ಲಿ ಒಬ್ಬ ಕಂಟೆಸ್ಟೆಂಟ್ ಬಂದಿಲ್ಲ ಅಂದ್ರೆ ಆ ಕಂಟೆಸ್ಟೆಂಟ್ ಬಗ್ಗೆ ಏನಾದ್ರೂ ಒಂದು ವಿಷಯನ ನಮಗೆ ಹೇಳುತ್ತೆ ಪ್ರೇಕ್ಷಕರಿಗೆ. ಬಟ್ ಇದು ಶಾಕ್ ಇದ್ದು ಅಂದ್ರೆ ಎಪಿಸೋಡ್ ಅಲ್ಲಿ ಕುಮಾರಿ ಇಲ್ಲ. ಜಿಯೋ ಹಾಟ್ ಸ್ಟಾರ್ ವೋಟಿಂಗ್ ಅಪೀಲ್ ಅಲ್ಲೂ ಕೂಡ ಏನ್ ವೋಟ್ ಅಪೀಲ್ ಮಾಡ್ತಾ ಇದಾರೆ ಕಂಟೆಸ್ಟೆಂಟ್ಗಳು, ಅಲ್ಲಿ ಕುಮಾರಿಯ ವಿಡಿಯೋ ಇಲ್ಲ. ನಾನು ಪೂರ್ತಿ ನೋಡಿ, ನಾನು ಹೇಳ್ತೀನಿ ಅಂದ್ರೆ ಮತ್ತೆ ನಾನು ಸುಮ್ಮನೆ ಏನೋ ಹೇಳ್ತಿದ್ದೀನಿ ಅನ್ಕೋಬೇಡಿ, ಡೀಟೇಲ್ ಆಗಿ. ಯಾಕೆ ನಾನು ವಿಡಿಯೋದಲ್ಲಿ ಒಬ್ಬರ ಬಗ್ಗೆ ಹೇಳ್ತೀನಿ ಅಂದ್ರೆ ನಾನು ಡೀಟೇಲ್ ಆಗಿ ಪ್ರತಿ ವಿಷಯನ ಹೋಗಿ ಸರ್ಚ್ ಮಾಡಿ ನಾನು ತಂದು ನಿಮ್ ಮುಂದೆ ಇಡ್ತೀನಿ. ಯಾಕೆಂತಂದ್ರೆ ಆ ಸುಳ್ಳು ಅನ್ನಂಗ್ ಆಗ್ಬಾರ್ದು ನಿಮಗೆ. ಯಾಕೆಂತಂದ್ರೆ ನಾನು ಇದನ್ನ ನನ್ನ ವರ್ಕ್ ಆಗಿ ನಾನು ನೋಡ್ತೀನಿ. ಬಿಗ್ ಬಾಸ್ ರಿವ್ಯೂನ ನಾನು ವರ್ಕ್ ಆನೆಸ್ಟ್ ಆಗಿ ಇರ್ಬೇಕಂತ ನೋಡ್ತೀನಿ. ನಾನು ತುಂಬಾ ಸಪೋರ್ಟ್ ಮಾಡಿದ್ದೆ ಕುಮಾರಿಗೆ ವೋಟ್ ಹಾಕಿ ಅಂತೆಲ್ಲ ಹೇಳಿದ್ದೆ. ನಿಜವಾಗ್ಲೂ ಕುಮಾರಿ ಎಲಿಮಿನೇಟ್ ಆಗಿದಾರ ಅಂತ ಕೇಳಿದ್ರೆ ನಂಗೆ ಶಾಕ್ ಆಗ್ತಾ ಇದೆ. ಇಲ್ಲ ಅಟ್ಲೀಸ್ಟ್ ಏನು ಅನ್ನೋದಾದ್ರೂ ಅಟ್ಲೀಸ್ಟ್ ಬಿಗ್ ಬಾಸ್ ಟೀಮೋ ಇಲ್ಲ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಏನಾದ್ರೂ ಒಂದು ಕೊಡ್ಬೇಕಲ್ವಾ ಕ್ಲಿಯಾರಿಟಿ. ಯಾಕೆ ಎಪಿಸೋಡ್ ಅಲ್ಲಿ ಕುಮಾರಿ ಇಲ್ಲ ಎಲಿಮಿನೇಟಾ ಏನು ಎತ್ತ ಅನ್ನೋದು ದಯವಿಟ್ಟು. ತುಂಬಾನೇ ನಿರಾಶೆ ಆಯ್ತು ನನಗೆ, ತುಂಬಾನೇ ಬೇಜಾರಾಯ್ತು. ನಾನು ನಿಜವಾಗ್ಲೂ ಫಿಂಗರ್ ಕ್ರಾಸ್, ಕುಮಾರಿ ನೀನು ರಿಜೆಕ್ಟ್ ಆಗಿರ್ಬಾರ್ದು, ಅಂದ್ರೆ ಎಲಿಮಿನೇಟ್ ಆಗಿರ್ಬಾರ್ದು ಅಂತ ನಾನು ದೇವರಲ್ಲಿ ಕೇಳ್ಕೊಂತೀನಿ. ನೀನ್ ಬರ್ಬೇಕು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ. ಹಂಗೂ ನಿನ್ನ ಏನಾದ್ರೂ ಎಲಿಮಿನೇಟ್ ಮಾಡಿದ್ದಾರೆ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಅಂದ್ರೆ ಅದಕ್ಕೆ ಏನಾದ್ರೂ ಒಂದು ಬಲವಾದ ಕಾರಣ ಇರ್ಬೇಕು. ಇಲ್ಲ ನೀನ್ ಇವತ್ತು ಎಪಿಸೋಡ್ ಅಲ್ಲಿ ಇಲ್ಲ ಅಂತಂದ್ರೆ ಬೇರೆ ಏನಾದ್ರೂ ರೀಸನ್ ಇರ್ಬೇಕು. ಇದೆಲ್ಲದಕ್ಕೂ ಉತ್ತರ ನಮಗೆ ಅಗ್ನಿ ಪರೀಕ್ಷೆ ಶೋ ಅಲ್ಲಿರುವಂತ ಜಡ್ಜಸ್ ಕೊಡ್ಬೇಕು, ಆಂಕರ್ ಕೊಡ್ಬೇಕು, ಇಲ್ಲ ಬಿಗ್ ಬಾಸ್ ಟೀಮ್ ಕೊಡ್ಬೇಕು. ಅಲ್ಲಿ ತನಕ ನಮಗೆ ನಿಜವಾಗ್ಲೂ ಒಂದು ಕ್ವಶನ್ ಮಾರ್ಕ್ ಆಗಿರುತ್ತೆ. ವೆರಿ ಸಾರಿ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಕುಮಾರಿಗೆ ನಿಜವಾಗ್ಲೂ ಕೂಡ ಬ್ಯಾಡ್ ಲಕ್ ಅಂತಾನೆ ಹೇಳ್ಬೋದು. ಗೊತ್ತಿಲ್ಲ ನನಗೆ, ಈ ತುಂಬಾ ತಲೆಯಲ್ಲಿ ಓಡ್ತಾ ಇದೆ ನಂಗೆ, ತುಂಬಾ ತಲೆಯಲ್ಲಿ ಏನೇ ಹೇಳ್ತಾರಲ್ವಾ ಡಿಪ್ರೆಷನ್ ಅಂತ, ಹಂಗೆ ತುಂಬಾ ತಲೆಯಲ್ಲಿ ಓಡ್ತಾ ಇದೆ ನನಗೆ. ಇದು ಏನ್ ಗುರು ಇದು? ತುಂಬಾ ಹೋಪ್ ಇಟ್ಕೊಂಡ್ರು, ಇಲ್ಲ ಗುರು ಕುಮಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಹೋಗ್ತಾಳೆ ಆಯ್ತಾ, ಗಿಲ್ಲಿ ತರ ಸೂಪರ್ ಆಗಿ ಆಯ್ತಾ ಫ್ಯಾನ್ ಫಾಲೋಯಿಂಗ್ ಆಗುತ್ತೆ, ಸೂಪರ್ ಆಗಿ ಗೇಮ್ ಆಡ್ತಾಳೆ, ಸೂಪರ್ ಆಗಿ ಎಲ್ಲರಿಗೂ ಕೊಡ್ತಾಳೆ, ಒಂದ್ ಬಡವ್ರ ಹೆಣ್ಮಗಳು ಬೆಳೀಲಿ, ಚೆನ್ನಾಗಾಗ್ಲಿ, ನಾವ್ ಏನೇನೋ ಹೇಳ್ತಾ ಇದ್ದು. ಬಟ್ ತುಂಬಾ ಡಿಸಪಾಯಿಂಟ್ ಆಯ್ತು. ಇದ್ರ ಬಗ್ಗೆ ನಿಮಗೆ ಏನಾದ್ರು ಮಾಹಿತಿ ಇದ್ರೆ, ಇದ್ರ ಬಗ್ಗೆ ನಿಮಗೆ ಏನಾದ್ರು ಆಯ್ತಾ ಸೋರ್ಸ್ ಗೊತ್ತಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಅಂತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.